ಗಮಯ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಜ್ಞಾನಸಿದ್ಧಂ ತಪಸ್ಸಿದ್ಧಂ ಸರ್ವಸಿದ್ಧಂ ಶಿವಪ್ರದಂ ಸ್ವಯಂ ಸಿದ್ಧಂ ಅಹಂ ವಂದೇ ಸಿದ್ಧಾರೂಢಯತೀಶ್ವರಂ. ಸಿದ್ಧ ಸದ್ಗುರು ಪಾದಾಬ್ಜಂ ಜನನಿ ಜನಕಸ್ತಥಾ ತತ್ವೋಪದೇಶ ಕರ್ತಾರಂ ಸತ್ವಾ ಭಕ್ತಿ ಪುರಸ್ಸರಂ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಬೆಳಗಿನ ಜಾವದ ಸತ್ಸಂಗದಲ್ಲಿ ಪರಮ ಪೂಜ್ಯರು ಲೋಕವನ್ನು ಉದ್ಧರಿಸಲು ಅವತರಿಸಿದ ಶಿವನ ಅವತಾರಿ ವೇದಾಂತ ಸಾರ್ವಭೌಮ ಜಗದ್ಗುರು ಸಿದ್ಧಾರೂಢ ಪಾದಗಳಿಗೆ ದೀರ್ಘದಂಡ ಪ್ರಣಾಮ ಸಲ್ಲಿಸುತ್ತಾ, ಬಸವಾದಿ ಶರಣರಿಗೂ ದಾಸ ಪರಂಪರೆಗೂ ಸದ್ಗುರುನಾಥನಲ್ಲಿಯೂ ಕೂಡ ದೀರ್ಘದಂಡ ಪ್ರಣಾಮ ಸಲ್ಲಿಸಿ, ಈ ಒಂದು ಬೆಳಗಿನ ಜಾವದ ಆನ್ಲೈನ್ ಸತ್ಸಂಗದಲ್ಲಿ ಆಗಮಿಸಿದ ಎಲ್ಲಾ ಶರಣು ತಂದೆ ತಾಯಿಗಳ ಪಾದಗಳಿಗೂ ಕೂಡ ಹಣಿ ಹೆಚ್ಚಿ ಈ ಸತ್ಸಂಗದೊಳಗ ಪ್ರವೇಶವಾಗೋಣ. ಆತ್ಮೀಯರೇ, ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಓಂ ನಮಃ ಶಿವಾರಿ. ಈ ಒಂದು ನಿಜಗುಣರಿಂದ ವಿರಚಿತವಾದ ಶ್ರೇಷ್ಠವಾದ ಸಟ್ ಶಾಸ್ತ್ರದಲ್ಲಿ ಕೈವಲ್ಯ ಪದ್ಧತಿಯೂ ಕೂಡ ಒಂದು ಮುಮುಕ್ಷಳ ಉದ್ಧಾರಕ್ಕಾಗಿ ನಿಜಗುಣರಿಂದ ವಿರಚಿತವಾದ ಈ ಕೈವಲ್ಯ ಪದ್ಧತಿ ಎಂಬ ಶ್ರೇಷ್ಠವಾದ ಗ್ರಂಥದಲ್ಲಿ ಪರಮಾತ್ಮನನ್ನ ಭಜಿಸುವುದರಿಂದ, ಪರಮಾತ್ಮನನ್ನ ಸ್ಮರಿಸುವುದರಿಂದ ನಮಗ ಇಹದಲ್ಲಿಯೂ ಮತ್ತು ಪರದಲ್ಲಿಯೂ ಕೂಡ ಸುಖ ಆಗ್ತದ, ನೆಮ್ಮದಿ ಆಗ್ತದ ಅನ್ನುವಂಥದ್ದನ್ನು ನಾವು ಕೇಳ್ಕೊಂಡು ಬಂದೇವಿ. ಅದ್ರ ಜೊತೆ ಈ ಪರಮಾತ್ಮನನ್ನ ಸ್ಮರಿಸುವುದರಿಂದ, ಕಾಮನೆ ಇಟ್ಟುಕೊಂಡು ಸ್ಮರಿಸುವುದರಿಂದ ನಮಗ ಫಲ ಪದಾರ್ಥಗಳು ಕೂಡ ಸಿದ್ಧಿಸ್ತಾವು, ಸಿಗುತ್ತಾವು ಅನ್ನುವಂಥದ್ದನ್ನು ಕೂಡ ನಾವು ಹೇಗೆ ಕೇಳ್ಕೊಂಡು ಬಂದೇವಿ. ಅದು ಅಲ್ಲದೆ ಪರಮಾತ್ಮನನ್ನ, ಸಿದ್ಧಾರೂಢನನ್ನ, ಶಿವನನ್ನ ಭಜಿಸುವುದರಿಂದ, ನಿಷ್ಕಾಮವಾಗಿ ಭಜಿಸುವುದರಿಂದ ನಮ್ಮ ಅಂತಃಕರಣ ಶುದ್ಧ ಆಗ್ತಾವು. ಅಂತಃಕರಣ ದ್ವಾರ ನಮಗ ಜ್ಞಾನ ಆಗ್ತದ. ಜ್ಞಾನದ ಜೊತೆ ಮೋಕ್ಷವನ್ನು ಹೊಂದ್ತೇವಿ, ಹುಟ್ಟು ಸಾವುದಿಂದ ಬಿಡುಗಡೆ ಆಗ್ತೇವೆ ಅನ್ನುವಂಥದ್ದನ್ನ ಅನೇಕ ರೀತಿಯಿಂದ ನಿಜಗೊಂಡರು ಪರಮಾತ್ಮನನ್ನ ಭಜಿಸು ಅನ್ನುವಂಥದ್ದನ್ನು ನಾವು ಇಲ್ಲಿ ಕೇಳ್ಕೊಂಡು ಬಂದೇವಿ. ನಾವು ನಿನ್ನೆ ಹರನಾಮಳೆಯನ್ನು ಕೂಡ ಸ್ಮರಣ ಮಾಡ್ಕೊಂಡು ಬಂದೇವಿ. ಪರಮೇಶ್ವರಿಯ ಪುಣ್ಯನಾಮನ್ನು ಕೂಡ, ಅದನ್ನು ಕೂಡ ಪರಮೇಶ್ವರಿಯನ್ನು ಕೂಡ ನಾವು ಸ್ತುತಿ ಮಾಡ್ಕೊಂಡು ಬಂದೇವಿ. ಈಗ ನಿನ್ನೆ ದಿವಸ ನಮ್ಮ ಚಿಲ್ಲಾಳ ಪೂಜ್ಯರು, ನಮ್ಮ ಯಾಳವಾರಗೌಡರು ಕೂಡ ಈ ಪದ್ಯವನ್ನು ಹೇಳ್ಕೊತ ಬಂದಾರ. ಪರಮಾತ್ಮಗ ಜಯ ಆಗಲಿ, ಅವಾಗ ಜಯ ಆದ್ರ ನಮಗೇನು ಫಲ ಅಂತ ಹಿಂಗ್ ಪ್ರಶ್ನೆ ಮಾಡ್ತಾರ. ಪರಮಾತ್ಮಗ ಜಯ ಆದ್ರ ನಮಗೂ ಜಯ ಆಗ್ತದ. ಅವ ಸರಿ ಇದ್ರ ನನ್ ಮ್ಯಾಗ ಕರುಣೆ ಇತ್ತಂದ್ರ ನಾನು ಆರಾಮಿರ್ತೀನಿ, ನನಗೂ ಜಯ ಆಗ್ತದ ಅಂತೇಳಿ ಅವ ಜಯ ಅದೇ ಅದಾರ. ಅವ್ರು ಒಳ್ಳೆ, ಅವ್ರಿಗೆ ಅವ್ರು ಮುಕ್ತರೇ ಅದಾರ. ಅವ್ರ ಜಯ ಏನಿಲ್ಲ, ನಮಗ ಜಯಕ್ಕಾಗಿ, ನಮ್ಮ ಅನುಕೂಲಕ್ಕಾಗಿ ನಾವು ಏನಾಯ್ತೀವಿ, ಪರಮಾತ್ಮನಿಗೆ ಜಯ ಆಗ್ಲಿ ಅನ್ನುವಂತ ಉದ್ದೇಶನ ಇಟ್ಟುಕೊಂಡು ನಿನ್ನೆ ದಿವಸ ಜಯ ಜಯ ಮಂಗಳಮಯ ಮಹಿಮಹೋದಯ, ಜಯ ಜಯ ಜನ್ಮ ಜರಾ ಮೃತ್ಯು ಭಯಹರ, ಜಯ ಜಯ ನಿತ್ಯ ನಿರಾಕುಳ ನಿರ್ಮಲ, ಜಯ ಜಯ ಶಂಕರನೇ ಎನ್ನುವಂಥದ್ದನ್ನ, ಪರಮಾತ್ಮನೇ ನಿನಗ ಜಯ ಆಗಲಿ ಅನ್ನುವಂಥದ್ದನ್ನ ಮಂಗಳಾರತಿ ಜೊತೆ ನಾವು ನಿನ್ನೆ ಕೇಳ್ಕೊಂಡು ಬಂದೇವಿ. ನಿನ್ನೆ ದಿವಸ ಆ ಮಂಗಳ ಸ್ವರೂಪನಾದ ಸರ್ವತ್ರದಲ್ಲಿ ವ್ಯಾಪಕನಾಗಿ ಜನ್ಮ ಮುಪ್ಪು ಮತ್ತು ಮರಳ ಭಯವನ್ನು ನಾಶ ಮಾಡುವಂತ ಮತ್ತು ಮಹಾ ಮಹಿಮೆ ಉಳ್ಳವನಾಗಿರಿ ಸರ್ವರಿಗೂ ಸುಖವನ್ನು ಉಂಟು ಮಾಡತಕ್ಕ ಎಲ್ಲೋ ಪರಮಾತ್ಮನೇ ನಿನಗೆ ಜಯ ಆಗಲಿ ಎಂದು ಭಕ್ತರಾದಂತವ್ರು ಜಯಕಾರನು ಮಾಡ್ತಾರ. ಇವರು ಜಯವಾಗಲೆಂದರೆ ಅವನಿಗೆ ಜಯವಾಗುವುದಿಲ್ಲ, ಸ್ವತಃ ಜಯ ಸ್ವರೂಪನೇ ಆಗಿರುತ್ತಾನೆ. ಈಗಿದ್ದರೂ ಜಯ ಜಯಕಾರವನ್ನು ಮಾಡುತ್ತಾರೆ. ಯಾಕಂದ್ರೆ ಪರಮಾತ್ಮನ ಜಯಶಾಲಿಯಾಗಿ ಸುಖ ರೂಪದಿಂದಿದ್ದರೆ ನಾವು ಸುಖ ರೂಪವಾಗಿ
ಇರುತ್ತೇವೆಂದು ತಮ್ಮ ಜಯದ ಸಲುವಾಗಿ ಪರಮಾತ್ಮನ ಜಯವಾಗಲೆಂದು ಮಂಗಳವನ್ನು ಮಾಡ್ಕೊತ ಬಂದೀವಿ ಅನ್ನುವಂಥದ್ದನ್ನೇ ನಿನ್ನೆ ದಿವಸ ನಾವು ಕೇಳ್ಕೊಂಡು ಬಂದೀವಿ. ಅದರಂತೆ ಇವತ್ತ ಅದೇ ನಿಜಗುಣರಿಂದ ಮತ್ತ ಆ ದೇವಿಯನ್ನು ಕೂಡ ಪಾರ್ವತಿ ದೇವಿಯನ್ನು ಕೂಡ ಇಲ್ಲಿ ಸ್ಮೃತಿ ಮಾಡ್ಕೊಂಡು ಬಂದಾರ ಅನ್ನುವಂಥದ್ದನ್ನ ಇವತ್ತ 8ನೇ ಪದ್ಯವನ್ನ ನಾವು ಚರ್ಚೆ ಮಾಡ್ಕೊಂಡು ಹೋಗುಮು. ಇಲ್ಲಿ 8ನೇದೊಳಗನು ಕೂಡ ಏನ್ ಹೇಳ್ತಾರ ಅಂದ್ರ ಇಲ್ಲಿ ಪಾರ್ವತಿಗೂ ಕೂಡ ಜಯವಾಗಲಿ ಅನ್ನುವಂಥದ್ದನ್ನ ಇಲ್ಲಿ ತಿಳಿಸೋರದರ. ಸುರನತ ಚರಣೆಗೆ ಅಂದ್ರೆ ಇಲ್ಲಿ ಸುರನತ ಚರಣಗೆ ಸರಸಾಭರಣಗೆ ವರಗುಣ ನಿಕರಗೆ ವಿತರಣ ಸುಕರಗೆ ನಿರುಪಮ ಚರಿತಗೆ ನಿಜ ಸುಖ ಭರಿತಗೆ ಪರತರ ಪಾರ್ವತಿಗೆ ಜಯ ಜಯ. ಗೌರಿಗೆ ಗಾಂಭೀರಿಗೆ ಶೃಂಗಾರಿಗೆ ಸಾರಸಗಂಧಿಗೆ ಶಿವತನು ಬಂದಿಗೆ ವಾರಜದವನಿಗೆ ವಿದ್ಯಾಸದನಗೆ ಧೀರಗೆ ಕಾರುಣ್ಯ ಪಾರಾವಾರಿಗೆ ಪುಣ್ಯಕಾರಿಗೆ ಹಾರದ ರೋಜೆಗೆ ತೀರಿದ ಪೂಜೆಗೆ ಕಾರಣ ರೂಪಿಗೆ ಕೀರ್ತಿ ಕಲಾಪಿಗೆ ಶಾರದ ಶೇವತಿಗೆ ಜಯ ಜಯ. ಜಗದಾಧಾರಿಗೆ ಜನ್ಮವಿದೂರಿಗೆ ನಗಜಾತಿಗೆ ಗುವಗಣ ಪರಮಾತೆಗೆ ನಿಗಮಗಮವಾಣಿಗೆ ಕಲ್ಯಾಣಿಗೆ ಸದ್ಗುಣ ಗುಣ ಗಣಮಣಿಗೆ ಜಯ ಜಯ. ಅಗಣಿತ ನಾಮಗೆ ಸೊಗಸಿನ ಸೀಮೆಗೆ ಮೃಗುದರ ಜೂಟಗೆ ರತ್ನ ಕಿರೀಟಗೆ ಪಗಳುವೆ ಮುನಿ ಸಂತಾನಿಗೆ ಮಾನಿಗೆ ಬಗೆಗಳ ಒಡದುಳುಮಿಗೆ ಜಯ ಜಯ. ತುರಿತ ವಿರೋಧಿಗೆ ಶಲೆ ನಿರುಪಾದಿಗೆ ವಿರಹಿತ ಮಾಯಿಗೆ ಶರಣ ಸಹಾಯಗೆ ಪರಶಕ್ತಿಗೆ ಪವನ ಸದ್ಭಕ್ತಿಗೆ ಸಿರಿಗದ್ದಿ ದೇವತಿಗೆ ಜಯ ಜಯ. ಕರಿಮುಖ ಲೀಲಾ ಲೋಲಗೆ ಬಾಲಗೆ ಕರಣ ವಿಸಿದ್ಧಿಗೆ ಕಾಮಿತ ಸಿದ್ಧಿಗೆ ಗುರು ಶಂಭುಲಿಂಗ ಜೀವಿಗೆ ಭಾವಿಗೆ ಸುರಸರ ಸಾಂಭವಿಗೆ ಜಯ ಜಯ. ಸುರನತ ಚರಣಗೆ ಸರಸಾಭರಣಗೆ ವರಗುಣ ನಿಕರಗೆ ವಿತರಣ ಸುಕರಗೆ ನಿರುಪಮ ಚರಿತಗೆ ನಿಜ ಸುಖ ಭರಿತಗೆ ಪರತರ ಪಾರ್ವತಿಗೆ ಜಯ ಜಯ. ಇಲ್ಲಿ ಒಂದು ದಾಟಿ ಮ್ಯಾಗ ಇಲ್ಲಿ ನಿಜಗೊಂಡ್ರು ಈ ಎಲ್ಲವನ್ನೂ ಕೂಡ ಒಂದು ರಾಗ ಮತ್ತು ಅವಕುರಿಗೆ ಅವಕ ಪದಗಳಿಗೆ ಎಲ್ಲದಕ್ಕೂ ಒಂದೊಂದು ರಾಗಬದ್ಧವಾಗಿ ಹಾಡ್ಕೋತ ಬಂದಾರ ಅನ್ನುವಂಥದ್ದು ನಾವು ಕೇಳ್ಕೊತ ಬಂದೀವಿ. ಇಲ್ಲಿ ಏನ್ ಹೇಳಿದ್ರು ಅಂದ್ರ ನಿಜಗೊಂಡ್ರು ಸುರನತ ಚರಣೆಗೆ ಅಂದ್ರೆ ದೇವತೆಗಳಾದಿಗೆ ನಾವು ನಮಸ್ಕಾರ ಯೋಗ್ಯವಾದ ಪಾರ್ವತಿಗೆ ಪಾದಗಳೊಳಗೆ ನಾವು ನಮಸ್ಕಾರ ಮಾಡುವುದರಿಂದ ಸರಸಾಭರಣಿಗೆ ಅಂದ್ರೆ ಮನೋಹರವಾದ ಅಲಂಕಾರವುಳ್ಳವಳಿಗೆ ಇಲ್ಲಿ ನಾನು ನಮಸ್ಕರಿಸ್ತೀನಿ ಎನ್ನುವಂಥದ್ದನ್ನ ಇಲ್ಲಿ ಹೇಳುವಂತದ್ದು ಇಲ್ಲಿ ಹೇಳ್ಕೊತ ಬಂದಾರ. ವರಗುಣ ನಿಕರಿಗೆ ಅಂದ್ರೆ ಶ್ರೇಷ್ಠವಾದ ಗುಣಗಳ ಸಮೂಹದಿಂದ ಕೂಡಿದಂತ ಪಾರ್ವತಿಗೆ ಜಯವಾಗಲಿ ಎನ್ನುವಂಥದ್ದ ಹೇಳ್ಕೊತ ಬಂದಾರ. ವಿತರ ಸುಕರಣಿಗೆ ಉದಾರ ತತ್ವದಿಂದ ಲೇಸನುಂಟು ಮಾಡುವವಳಿಗೆ ಜಯವಾಗಲಿ. ನಿರುಪಮ ಉಪಮಾರಹಿತ ಚರಿತೆಗೆ ಅಂದ್ರೆ ಉಪಮೆಗೆ ಬಾರದಂತ ಚರಿತ್ರ ಉಳ್ಳವಳಿಗೆ ಜಯವಾಗಲಿ. ನಿಜ ಯಥಾರ್ಥವಾದ ಸುಖ ಭರಿತೆಗೆ ಅಂದ್ರ ಸೌಖ್ಯದಿಂದ ಕೂಡಿಕೊಂಡಂತವಳಿಗೆ ಪರತರ ಶ್ರೇಷ್ಠಕ್ಕಿಂತಲೂ ಶ್ರೇಷ್ಠಳಂತ ಪಾರ್ವತಿಗೆ ಜಯವಾಗಲಿ ಜಯವಾಗಲಿ ಎನ್ನುವಂಥದ್ದನ್ನ ಮತ್ತು ಪಾರ್ವತಿ ರಾಜನ ಪುತ್ರಿ ಆದವಳಿಗೆ ಜಯ ಜಯವಾಗಲಿ ಜಯ ಮಂಗಲವಾಗಲಿ ಅನ್ನುವಂಥದ್ದನ್ನ ಇಲ್ಲಿ ಸುರನತ ಚರಣೆಗೆ ಅನ್ನುವಂತ ನುಡಿಗಳನ್ನ ಇಲ್ಲಿ ಹೇಳ್ಕೋತ ಬಂದಾರ. ಇನ್ನ ಏನ ಇದರ ಅರ್ಥ ನಾವ್ ಏನೋ ಸ್ವಲ್ಪ ಏನಾಗ್ತದ ಅಂದ್ರ ಇಲ್ಲಿ ದೇವತೆಗಳಿಂದ ನಮಸ್ಕರಿಸೋಳಕ್ಕೆ ಯೋಗ್ಯಳಾದ ಪಾದಗಳುಳ್ಳಂತ ಮನೋಹರವಾದ ಅಲಂಕಾರದಿಂದ ನಮಸ್ಕಾರಕ್ಕೆ ಯೋಗ್ಯವಾದ
ಮತ್ತು ಅಲಂಕಾರಗಳಿಂದ ಭೂಷಿತಳಾದಂತ ಶ್ರೇಷ್ಠವಾದ ಗುಣಗಳ ಸಮೂಹದಿಂದ ಯುಕ್ತಳಾದಂತ ಉದಾರ ಗುಣವುಳ್ಳವಳಿಗೆ ಒಳ್ಳೆಯದನ್ನೇ ಮಾಡತಕ್ಕಂತ ಸಮಾನ ರಹಿತ ಚರಿತ್ರೆ ಉಳ್ಳಂತ ಮತ್ತು ಸದಾ ಸ್ವರೂಪ ಸುಖದಿಂದ ಪೂರ್ಣಳಾದಂತ ಪಾರ್ವತಿ ರಾಜನ ಪುತ್ರಿಯಾದ ಪಾರ್ವತಿಗೆ ಜಯವಾಗಲಿ ಎಂದು ಎಲ್ಲಾ ಭಕ್ತರು ಕೂಡ ಜೈ ಜೈಕಾರನ್ನು ಮಾಡ್ತಾರ ಅನ್ನುವಂಥದ್ದನ್ನ ನಾವಿಲ್ಲಿ ಕೇಳ್ಕೊಂಡು ಬಂದೀವಿ. ಇದನ್ನ ಯಾವಾಗಲೂ ಈ ಮಂಗಳಾರತಿಯನ್ನ ರಾಗಬದ್ಧವಾಗಿ ಬಹಳ ಮಂದಿ ಹಾಡ್ತಾರ ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ಳೋಣ. ಯಾಕಂದ್ರ ಪಾರ್ವತಿಗೆ ಜಯವಾಗಲಿ ಅಂದ್ರೆ ಏನ ದುಃಖಿ ಅದಾಳನು ಅಂದ್ರಿಲ್ಲ, ಆಕಿ ಪಾರ್ವತಿ ಕೂಡ ಸುಖವಾಗಿದ್ದಾರೆ, ನಾವು ಸುಖಿಗಳಾಗುತ್ತೇವೆ ಎಂಬುದು ತಿಳಿದು ಜಯ ಸ್ವರೂಪಳಾದಂತ ಪಾರ್ವತಿಯನ್ನ ಕುರಿತು ನಾವು ಏನ್ ಮಾಡ್ತೇವಪ್ಪ ಅಂದ್ರೆ ಜೈ ಜೈಕಾರ ಮಾಡುವಂತವರಾಗುತ್ತಿದ್ದೇವೆ. ಅಂದರೆ ಸರ್ವ ಜನರಿಗೆ ಸುಖವಾಗಲಿ ಎಂದು ನುಡಿಯುತ್ತಿದ್ದೇವೆ. ಇದರ ತಾತ್ಪರ್ಯವೇನೆಂದರೆ ಸರ್ವ ಜಗತ್ತಿನ ಜನರು ಸುಖವಾಗಿದ್ದರೆ ನಾವು ಸುಖವಾಗಿರ್ತೇವೆ ಎಂದು ತಿಳಿದು ಸರ್ವ ಜನರು ಸುಖವಾಗಿಲ್ಲ ಎಂದು ಅನ್ನುತ್ತೇವೆ. ಸರ್ವೇ ಜನ ಸುಖಿನೋ ಭವಂತು ಅಂದ್ರೆ ಎಲ್ಲಾ ಜನರು ಕೂಡ ಸುಖವಾಗಿರ್ಲಿ ಅನ್ನುವಂಥದ್ದನ್ನ ಇಲ್ಲಿ ಹೇಳುವಂತ ತಾತ್ಪರ್ಯದ. ಪಾರ್ವತಿ ಪರಮೇಶ್ವರನಿಗೆ ಜಯವಾಗಲಿ ಎಂಬುದು ಉದ್ದೇಶವೇನು? ಅವ್ರು ಜಯವಾಗಿದ್ದಾರೆ, ತಮಗೆ ಜಯವಾಗುತ್ತದೆ, ಜೈ ಜೈಕಾರನ್ನು ಮಾಡುತ್ತಾರೆ. ಅಂದ್ರ ಆಕಿ ಏನದಾಳ ಪಾರ್ವತಿ ಜಯವಾಗಿ ಅದಾಳ, ಅವ್ರಿಗೆ ಜಯ ಹಾಕುದಿಲ್ಲ, ನಮಗ್ ಜಯವಾಗ್ಲಿ ಅಂತೇಳಿ ನಾವ್ ಎಲ್ಲರೂ ಜೈಕಾರ ಮಾಡುದೇವೆ. ಅಂದ್ರೆ ಆಕಿನ್ನ ನಾವು ಸ್ಮರಿಸ್ತೇವೆ, ಆಕಿ ಜೈಕಾರ ಹಾಕ್ದೇವೆ ಅಂದ್ರು ನಮಗೂ ಜಯ ಆಗ್ತದ ಅನ್ನುವಂಥದ್ದನ್ನ ಇಷ್ಟೇ ಇದ್ರ ತಾತ್ಪರ್ಯ. ಸ್ತ್ರೀಯರ ಅಂಗಾಂಗಗಳನ್ನು ವರ್ಣನೆ ಮಾಡಬೇಕೆಂದರೆ ಮೊದಲು ಪಾದಗಳನ್ನ ವರ್ಣನೆ ಮಾಡಿ ಪಾದದಿಂದ ಮೇಲಿನ ಅಂಗಗಳನ್ನು ವರ್ಣನೆ ಮಾಡುತ್ತಾ ಮಸ್ತಕದವರೆಗೆ ಬರುತ್ತಾರೆ. ಈ ಬದದಲ್ಲಿ ಪರಮೇಶ್ವರಿ ಹೆಂಡತಿಯಾದ ಪಾರ್ವತಿ ವರ್ಣನೆ ಇರುವುದರಿಂದ ಮೊದಲು ಪಾದಗಳಿಂದ ವರ್ಣನೆಯನ್ನು ಪ್ರಾರಂಭ ಮಾಡಿ ಜೈ ಜೈಕಾರ ರೂಪ ಮಂಗಳವನ್ನೇ ಮಾಡಿದ್ದಾರೆ. ಇಲ್ಲಿ ಪಾರ್ವತಿಯನ್ನ ಇವತ್ತೇನ್ ನಾವು ಹೊರಗಿನ ದೃಷ್ಟಾಂತ ನೋಡ್ತೇವೆ. ಯಾವಾಗಲೂ ಹೆಣ್ಣು ಮಕ್ಕಳ ನಾವು ಹೊರಗಿನ ದೃಷ್ಟಾಂತ ನೋಡಿದ್ರ ನಾವು ಪಾದವನ್ನೇ ನೋಡ್ಬೇಕಂತ. ತಳಮುಖವಾಗಿ ಪಾದವನ್ನ ನೋಡುವುದ್ರಿಂದ ನಮ್ಗೆ ಏನಾಗ್ತದಪ್ಪ ಅಂದ್ರ ಒಂದ್ ಒಳ್ಳೆ ಭಾವ ಬರ್ತದ. ನಾವು ಅದನ್ನೇ ಕೂಡ ನಾವು ಮುಖ ಇದನ್ನ ನೋಡ್ಕೊತ ಬರೋದ್ರಿಂದ ಒಂದು ಭಾವನೆ ಬ್ಯಾರೆ ಆಗ್ತದ. ಅದಕ್ಕ ಅಂತ ಪಾರ್ವತಿ ದೇವಿಯನ್ನ ಎಲ್ಲರೂ ಕೂಡ ಪಾದಗಳಿಗೆ ನಮಸ್ಕಾರ ಮಾಡ್ತಾರ, ಜೈ ಜೈಕಾರ ಮಾಡ್ತಾರ ಅನ್ನುವಂಥದ್ದನ್ನ ಇಲ್ಲಿ ವರ್ಣನೆ ಮಾಡ್ಕೊತ ಬಂದಾರ. ಗೌರಿಗೆ ಗಾಂಭೀರಿಗೆ ಶೃಂಗಾರಿಗೆ ಸಾರಸಗಂಧಿಗೆ ಶಿವತನುಬಂಧಿಗೆ ಅನ್ನುವಂತ ನುಡಿಯನ್ನ ಇಲ್ಲಿ ಗೌರಿ ಅಂದ್ರ ಬಂಗಾರದಂತ ಮೈ ಬಣ್ಣವುಳ್ಳವಳಿಗೆ, ಮತ್ತು ಗಾಂಭೀರಿಗೆ ಅಂದ್ರೆ ಗಂಭೀರ ತನದಿಂದಿರುವವಳಿಗೆ, ಶೃಂಗಾರಿಗೆ ಅಂದ್ರೆ ಚೆಲುವೆಯಾದವಳಿಗೆ, ಸಾರಸಗಂಧಿಗೆ ಕಮಲದಂತೆ ಸುವಾಸನೆ ಉಳ್ಳವಳಿಗೆ, ಶಿವತನುಬಂಧಿಗೆ ಈಶ್ವರನ ಶರೀರಕ್ಕೆ ಅರ್ಧಾಂಗಿಯಾದಲ್ಲಿ ಸಂಬಂಧವಾದವಳಿಗೆ, ವಾರೇಶ ದವನಿಗೆ ಕಮಲದಂತೆ ಮುಖವುಳ್ಳವಳಿಗೆ, ವಿದ್ಯಾಸದನಿಗೆ ವಿದ್ಯೆಯ ಮಣಿಯಾಗಿರುವವಳಿಗೆ, ಧೀರಿಗೆ ದಿಟ್ಟಳಾದವಳಿಗೆ, ಕಾರುಣ್ಯ ಪಾರಾವಾರಿಗೆ ಅಂದ್ರೆ ಕೃಪಾ ಸಮುದ್ರದವಳಿಗೆ, ಪುಣ್ಯಕಾರಿಗೆ ಸುಕೃತನುಂಟು ಮಾಡುವಳಿಗೆ, ಹಾರದ ರೋಜಿಗೆ ಹಾರದಿಂದ ಶೋಭಿತ ಎದೆ ಉಳ್ಳವಳಿಗೆ, ತೀರದ ಪೂಜೆಗೆ ಮುಗಿಯದೇ ಇರುವ ಪೂಜೆಯನ್ನು ಮಾಡಿಕೊಳ್ಳುವಂತವಳಿಗೆ, ಕಾರಣ ರೂಪಿಗೆ ಜಗತ್ತಿನ ಉತ್ಪತ್ತಿಗೆ ಕಾರಣ ಆದವಳಿಗೆ. ಅಂದ್ರೆ ನಮ್ಮ ಶಾಸ್ತ್ರದಾಗ ಏನ್ ಹೇಳ್ಕೊತ ಬಂದೇವಿ, ಇಲ್ಲಿ ಜಗತ್ತು ಉತ್ಪತ್ತಿ ಆದ್ರ ಪ್ರಕೃತಿ ಮಾತೆ ಭೂಮಿ ತಾಯಿ ಎಲ್ಲನೂ ಕೂಡ ತಾಯಿಗೆ ನಾವು ಹೋಲಿಸ್ತೇವೆ, ತಾಯಿನೇ ಅದಳ ಅನ್ನುವಂಥದ್ದು ಭಾವ ಇಟ್ಕೊಂಡೇವಿ. ಅಂತ ಎಲ್ಲದಕ್ಕೂ ನೀನೇ ಮೂಲ ಕಾರಣಳಾದಂತ ಉತ್ಪತ್ತಿಗೂ ಕಾರಣಳಾದಂತ ಇಲ್ಲಿ ಏನೋ ಪುಣ್ಯಕಾರಿಗೆ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬಂದರ. ಸುಕೃತಿನುಂಟು ಮಾಡುವವರಿಗೆ, ಹಾರದ ರೋಜಿಗೆ ಹಾರದಿಂದ ಶೋಭಿಸುವಾದಂತ ಎದೆ ಉಳ್ಳವಳಿಗೆ ಅನ್ನುವಂಥದ್ದನ್ನು ಹೇಳಿ ಜಗತ್ತಿನ ಉತ್ಪತ್ತಿಗೆ ಕಾರಣಳಾದವಳಿಗೆ, ಕೀರ್ತಿ ಕಲಾಪಿಗೆ ಘನತೆಯ ಅಲಂಕಾರ ಉಳ್ಳವಳಿಗೆ, ಶಾರದ ಸೇವಿತಿಗೆ ಅಂದ್ರೆ ಸರಸ್ವತಿಯಿಂದ ಸೇವೆಯನ್ನು ತೆಗೆದುಕೊಳ್ಳುವಂತ ಪಾರ್ವತಿ ದೇವಿಗೆ ಜೈ ಜಯವಾಗಲಿ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬಂದಾರ. ಇಲ್ಲಿ ಇನ್ನು ಪಾರ್ವತಿ ಜಗತ್ತಿಗೆ ಆಶ್ರಯಳಾಗಿರುವ, ಷಣ್ಮುಖನಿಗೆ ತಾಯಿಯಾಗಿರುವ ಮತ್ತು ಅನಂತ ನಾಮಗಳಾಗಿರ್ತಾಳೆ ಎಂಬುದನ್ನು ಇನ್ನ ಈ ನುಡಿಯೊಳಗೆ ಎರಡನೇ ನುಡಿಯೊಳಗೆ ಹೇಳ್ಕೊತ ಬರ್ತಾರ. ಜಗದಾಧಾರಿಗೆ ಜನ್ಮ ಯುಧೂರಿಗೆ, ನಗಜಾತಿಗೆ ಗುಹಗಣ ಪರಮಾತಿಗೆ, ನಿಗಮಾಗಮ ವಾಣಿಗೆ ಕಲ್ಯಾಣಿಗೆ, ಸದ್ಗುಣ ಗಣಮಣಿಗೆ, ಅಗಣಿತ ನಾಮಿಗೆ, ಸೊಗಸಿನ ಸೀಮೆಗೆ, ಮೃಗುದರ ಜೂಟಿಗೆ, ರತ್ನ ಕಿರೀಟಿಗೆ,
ಪೊಗಳುವೆ ಮುನಿ ಸಂತಾನೆಯ ಮುನಿಗೆ ಬಗೆ ಒಡದುಳುಮಿಗೆ ಅನ್ನುವಂಥದ್ದನ್ನ ಇಲ್ಲಿ ಹೇಳೋರ್ದಾರ. ಏನಂದ್ರ ಜಗದಾರಿಗೆ ಅಂದ್ರೆ ಜಗತ್ತಿಗೆ ಆಶ್ರಯವಾದವಳಿಗೆ, ಜನ್ಮ ಯುದೂರಿಗೆ ಅಂದ್ರೆ ಉತ್ಪತ್ತಿ ವಿರಹಿತಳಾದವಳಿಗೆ, ನಗಜಾತಿಗೆ ಪಾರ್ವತಿ ರಾಜನ ಮಗಳಾದವಳಿಗೆ, ಗುಹ ಸಣ್ಮುಖನಿಗೂ ತಾಯಿ ಆದವಳೆ, ಗಣ ಅಂದ್ರೆ ಪ್ರಥಮಾದಿ ಗಣಗಳಿಗೂ ಪರಮಾತಿಗೆ ಅಂದ್ರೆ ಶ್ರೇಷ್ಠವಾದ ತಾಯಿ ಆದವಳಿಗೆ, ನಿಗಮಾಗಮ ವಾಣಿಗೆ ಅಂದ್ರೆ ವೇದ ನಿಗಮ ಆಗಮ ವೇದ ಆಗಮಗಳೇ ವಾಣಿಯಾಗಿ ಇರತಕ್ಕವಳಿಗೆ, ಕಲಾ ಕಲಾ ಕಲಾಣಿಗೆ ಇಲ್ಲಿ ಕಲ್ಯಾಣಿಗೆ ಮಂಗಲ ಸ್ವರೂಪಳಾದವಳಿಗೆ, ಸದ್ಗುಣಮಣಿಗೆ ಸದ್ಗುರು ಸಮೋ ಎಂಬ ರತ್ನವುಳ್ಳವಳಿಗೆ, ಅಗಣಿತ ನಾಮಿಗೆ ಲೆಕ್ಕಕ್ಕೆ ಬಾರದಷ್ಟು ನಾಮ ಉಳ್ಳವಳಿಗೆ, ಸೊಗಸಿನ ಸೀಮೆಗೆ ಸೌಂದರ್ಯ ಸ್ಥಾನವುಳ್ಳವಳಿಗೆ, ಮೃಗುಧರ ಜೂಟಿಗೆ ಅಂದ್ರೆ ಮಸ್ತಕದಲ್ಲಿ ಚಂದ್ರನನ್ನು ಧರಿಸಿದವಳಿಗೆ, ರತ್ನ ಕಿರೀಟಿಗೆ ರತ್ನ ಕಿರೀಟವುಳ್ಳವಳಿಗೆ, ಹೊಗಳುವೆ ಮುನಿ ಸಂತಾನಿಗೆ ಕೊಂಡಾಡುವ ಮುನಿಗಳ ಸಮೂಹವುಳ್ಳವಳಿಗೆ, ಮಾನಿನಿಗೆ ಅಂದ್ರೆ ಮಾನವುಳ್ಳವಳಿಗೆ, ಬಗೆಯ ಒಡದುಳುಮಿಗೆ ಅಂದ್ರೆ ಮನಸ್ಸಿನ ಭಾವನೆಗೆ ನಿಲುಕದ ಪಾರ್ವತಿಗೆ ಜಯ ಜಯವಾಗಲಿ ಎನ್ನುವಂಥದ್ದನ್ನ, ಸುರನತ ಶರಣಿಗೆ ಅಂದ್ರೆ ಎಲ್ಲರೂ ಕೂಡ ನಿನ್ನನ್ನು ಭಜಿಸ್ತಾರ ಅನ್ನುವಂಥದ್ದನ್ನ ಯಾಕೆ ನಿನ್ನ ಸ್ಮರಿಸ್ತಾರಂದ್ರ ಇಲ್ಲಿ ನಮಗೆ ಜಯವಾಗ್ತದ, ನೀನು ನಿನ್ನನ್ನು ಭಜಿಸಿದ್ರಿಂದ ನಮಗೆ ಜಯ ಆಗಲಿ ಅನ್ನುವಂತ ಒಂದು ಉದ್ದೇಶ ಇಟ್ಟುಕೊಂಡು ನಾವೆಲ್ಲರೂ ಭಜಿಸ್ತೇವೆ ಅನ್ನುವಂಥದ್ದನ್ನ ಇಲ್ಲಿ ಭಜಿಸಬೇಕು. ಪಾರ್ವತಿ ಮಂಗಳವನ್ನ ನಾವು ಎಲ್ಲರೂ ಭಜಿಸ್ಬೇಕು ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಹಿಂದಿನ ಪದ್ಯದೊಳಗ ಪರಮೇಶ್ವರಿಯ ಪುಣ್ಯ ನಾಮನ್ನು ಹೊಗಳಿರಲು ಯಾರು ಬಿಟ್ಟು ಬಿಡದೆ ದಿನ ಬೆಳಗಿನ ಜಾವ ಸಂಜೆ ಸಮಯದೊಳಗೆ ಯಾರು ಆಕೆನನ್ನ ನೆನೆಸ್ತಾರ, ಆ ಸ್ಮರಣ ಮಾಡುವುದರಿಂದ ನಮ್ಮಲ್ಲಿರುವಂತ ಪಾಪ ದೋಷ ಹೋಗ್ತದ ಮತ್ತು ನಮಗ ಒಂದು ಈ ಬದುಕಿನಾಗ ನೆಮ್ಮದಿ ಇರ್ತದ, ಮತ್ತು ಕೂಡ ಕೊನೆಗೆ ಜ್ಞಾನನೂ ಕೂಡ ಆಗ್ತದ, ನಮ್ಮ ಅಂತಃಕರಣ ಶುದ್ಧ ಆಗ್ತದ ಅನ್ನುವಂಥದ್ದನ್ನೇ ಒಳ್ಳೆ ತಾತ್ಪರ್ಯ ಇಟ್ಟುಕೊಂಡು ಬಂದಾರ. ಇಲ್ಲಿ ಇನ್ನು ಪಾರ್ವತಿ ಪಾಪಕ್ಕೆ ವೈರಿಯಾಗಿರುವ ಶಿವಶರಣರಿಗೆ ಸಹಾಯಕವಾಗಿರುವ ಅಘಟಿತ ಘಟನಾರೂಪ ಶಕ್ತಿಯಾದ ಕೂಡಿಕೊಂಡಿರುವ ಷಣ್ಮುಖ ಮತ್ತು ಗಣಪತಿಗೆ ಇವರ ಬಾಲ್ಯಲೀಲೆಯನ್ನು ನೋಡಿ ಆನಂದ ಪಡುವಂತಳಾಗಿ ಇರುತ್ತಾಳೆಂದು ಮತ್ತೆ ಇದನ್ನ ಮೂರನೇ ನುಡಿಯೊಳಗೆ ಹೇಳ್ಕೋತ ಹೋಗ್ತಾರೆ. 3 ನುಡಿ ಮುಗಿಸ್ಬಿಡುಮ ಇವತ್ತ. ಇದ್ರಾಗ ಏನ್ ವಿಶೇಷ ಇಲ್ಲ. ಅಂದ್ರೆ ಅಲ್ಲಿ ತಾಯಿಯನ್ನ ಪಾರ್ವತಿಯನ್ನು ವರ್ಣನೆ ಮಾಡ್ಕೋತ ಬಂದರ ಹಂತಕಿಗೆ ಜಯ ಆಗಲಿ ಅಂದ್ರೆ ನಮಗೂ ಜಯ ಆಗಲಿ ಅನ್ನುವಂಥದ್ದು ಒಂದೇ ಇದರ ತಾತ್ಪರ್ಯದ. ದುರಿತ ವಿರೋಧಿಗೆ ಶೆಲೆ ನಿರುಪಾದಿಗೆ ವಿರಹಿತ ಮಾಯಿಗೆ ಶರಣ ಸಾಹಿಗೆ ಪರಶಕ್ತಿಗೆ ಪಾವನ ಸದ್ಭಕ್ತಿಗೆ ಸಿರಿಗಂಧ ದೇವತಿಗೆ ಅನ್ನುವಂಥದ್ದನ್ನ ಇಲ್ಲಿ ಹೇಳೋರ್ದಾರ. ದುರಿತ ವಿರೋಧಿಗೆ ಅಂದ್ರ ಪಾಪಕ್ಕೆ ವೈರಿ ಆದವಳಿಗೆ, ಸಲೆ ಚೆನ್ನಾಗಿ ನಿರುಪಾದಿಗೆ ಉಪಾಧಿ ರಹಿತಳಾದವಳಿಗೆ, ವಿರಹಿತ ಮಾಯಿಗೆ ಅಂದ್ರೆ ಅವಿದ್ಯ ರಹಿತಳಾದವಳಿಗೆ, ಶರಣ ಸಾಹಿಗೆ ಶಿವಶರಣರಿಗೆ ಸಹಾಯಕಳಾಗಿರುವಂತವಳಿಗೆ, ಶಿವಶರಣರಿಗೆ ಸಹಾಯಕ್ಕೆಳಾಗಿರುವಂತವಳಿಗೆ, ಪರಶಕ್ತಿಗೆ ಶ್ರೇಷ್ಠವಾದ ಶಕ್ತಿಯಿಂದ ಕೂಡಿದವಳಿಗೆ, ಪಾವನ ಸದ್ಭಕ್ತಿಗೆ ಪವಿತ್ರವಾದ ಒಳ್ಳೆ ಭಕ್ತಿ ಉಳ್ಳವಳಿಗೆ, ಶಿರಿಗೆ ಲಕ್ಷ್ಮಿಗೆ ಅಧಿದೇವತೆಯಾಗಿ ಅಧಿಷ್ಠನಾದ ಪಾರ್ವತಿಗೆ, ಕರಿಮುಖ ಗಣಪತಿ, ಕರಿಮುಖ ಅಂದ್ರೆ ಗಣಪತಿ ಲೀಲಾ ಕ್ರೀಡೆಗಳಲ್ಲಿ ಆನಂದ ಪಡುವವಳೆ, ಲೋಲನೆ ಅಂದ್ರೆ ಆನಂದ ಉಳ್ಳವಳಿಗೆ, ಬಾಲಗೆ ಮುಗ್ಧವಾದವಳಿಗೆ, ಕರ್ಣ ವಿಶುದ್ಧಿಗೆ ಪವಿತ್ರವಾದ ಅಂತಃಕರಣುಳ್ಳವಳಿಗೆ, ಕಾಮಿತ ಸಿದ್ಧಿಗೆ ಇಚ್ಛಿತವಾದ ಪದಾರ್ಥಗಳನ್ನು ಪ್ರಾಪ್ತಿ ಮಾಡಿಕೊಡುವಂತವಳಿಗೆ, ಗುರು ಶ್ರುತಿ ಬ್ರಹ್ಮನಿಷ್ಠರಾದ ಶಂಭುಲಿಂಗ ಸುಖೋತ್ಪತ್ತಿಗೆ ಕಾರಣಭೂತಳಾದ ಪರಮಾತ್ಮನಿಗೆ, ಜೀವಿಗೆ ಆಶ್ರಯವನ್ನು ಮಾಡಿದಂತ ಭಾವಿಗೆ ಅಂದ್ರೆ ಸ್ತ್ರೀಯಳಿಗೆ, ಸುರಚರ ಅತಿ ಮನೋಹರವಾದ ಸಾಂಭವಿನ ಹೆಂಡತಿಯಾದ ಪಾರ್ವತಿಗೆ ಜಯ ಜಯವಾಗಲಿ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬಂದಾರ. ಇಲ್ಲಿ ಇನ್ನೊಂದು ಏನಂದ್ರ ಇಲ್ಲಿ ಗಣಪತಿ ಕರಿಮುಖ ಒಂದು ಯಾಕೆ ಹೆಸರು ಬಂತು ಅನ್ನುವಂಥದ್ದನ್ನು ಒಂದಿಲ್ಲಿ ನಾವು ಸ್ವಲ್ಪ ಚರ್ಚೆ ಮಾಡೋಣ. ಖರ ಅಂದ್ರ ಕೈಯ, ಆನೆಯ ಸೊಂಡಿಯಿಂದ ಕೈಯಂತ ಸರ್ವ ವ್ಯವಹಾರಗಳನ್ನು ಮಾಡುವುದರಿಂದ ಅದಕ್ಕೆ ಕರಿ ಎಂದ ಹೆಸರು ಪ್ರಾಪ್ತಿವಾಯಿತು. ಗಣಪತಿಯು ಆನೆಯ ಮುಖದಿಂದ ಕೂಡಿರುವ ಮೂಲಕ ಗಣಪತಿಗೆ ಕರಿಮುಖವೆಂದು ಹೆಸರು ಬಂದಿರುತ್ತದೆ ಅನ್ನುವಂಥದ್ದು. ಗಣಪತಿ ಯಾಕೆ ಹೆಂಗೆ ಹೆಸರು ಬಂತು ಅಂದ್ರೆ ಕರಿ ಅಂದ್ರ ಕೈಯ, ಕೈಯಿಂದ ಅಂದ್ರೆ ಎಲ್ಲಾ ಸೊಂಡಿಲಿಂದ ಕಾರ್ಯ ಮಾಡುವಂತ ಗಣಪತಿಗೆ ಇಲ್ಲಿ ಕರಿಮುಖ ಅಂತ ಹೆಸರು ಬತ್ತು ಅನ್ನುವಂಥದ್ದನ್ನ ಈ ನುಡಿಯೊಳಗೆ ಹೇಳ್ಕೊತ ಹೋಗಿ
ಇಂದು ಗಣಪತಿ ಲೀಲೆಯನ್ನು ಕಂಡು ಆನಂದವನ್ನು ಹೊಂದತಕ್ಕವಳಿಗೆ, ಅಂದರೆ ಪಾರ್ವತಿಗೆ ಸಣ್ಮುಖ ಗಣಪತಿ ಎಂಬ ಇಬ್ಬರು ಮಕ್ಕಳಿದ್ರು. ಒಮ್ಮೆ ಪರಮೇಶ್ವರನಿಗೂ ಅರ್ಜುನನಿಗೂ ಯುದ್ಧ ಹತ್ತಿದಾಗ ಗಣಪತಿಯು ತಾಯಿಯಾದ ಪಾರ್ವತಿ ಹತ್ತಿರ ಬಂದು, ಅವ್ವ, ನಾನು ಇಲಿಯ ಮೇಲೆ ಕುಂತುಕೊಂಡು ಅರ್ಜುನ ಸಂಗಡ ಯುದ್ಧಕ್ಕೆ ಹೋಗಲೇನು ಅಂತ ಕೇಳ್ತಾನ. ಅದಕ್ಕಾಗಿ ಏನಂತ, ಅಲ್ಲೇ ಸಮೀಪ ಕುಳಿತುಕೊಂಡಿರುವ ಅಲ್ಲೇ ತಾಯಿ ಬಲ್ಲೇ ಸಣ್ಮುಖನು ಇರ್ತಾನ. ಸಣ್ಮುಖ ಏನ್ ಮಾಡ್ತಾನ ಅಂದ್ರೆ ನೋಡಿ ನಗ್ತಾನ, ಹಾಸ್ಯ ಮಾಡ್ತಾನವ. ನೀ ಅವನ ಜೋಡಿ ಹೋಗಿ ಯುದ್ಧ ಆಡ್ತೀಯ, ನಿನ್ನ ಹೊಟ್ಟಿ ನಿನ್ನ ವಾಹನ ಇಲಿ, ನೀ ಹೆಂಗ ಹೋಗಿ ಯುದ್ಧ ಆಡ್ತೀಯ ಅಂತ ಹಾಸ್ಯ ಮಾಡ್ತಾನ ಅನ್ನುವಂಥದ್ದನ್ನ ಇಲ್ಲಿ ನಗ್ತಾನ ಅನ್ನುವಂಥದ್ದು ಹೇಳವ್ರದಾರ. ಸಣ್ಮುಖನು ಅನ್ನುತ್ತಾನೆ, ಶಬಾಷ್, ಇವನ ವಾಹನವೇನು, ಇವನ ಮುಖವೇನು, ಮೋರದಂತೆ ಕಿವಿಗಳು, ಮರದಂತೆ ಕಿವಿಗಳು, ಇವನ ಹೊಟ್ಟಿ ನೋಡು ಮಗ, ಇಂಥದೆಲ್ಲ ತಕ್ಕೊಂಡು ಯುದ್ಧಕ್ಕೆ ಹೋಗ್ತಾನಂತೆ. ನಿನಗೆ ದೊಡ್ಡವರ ಮಗನೆಂದು ಬರೀ ಪೂಜೆ, ನೀನು ಪಾರ್ವತಿ ಪರಮೇಶ್ವರ ಮಗನಂತ ನಿನ್ ದೊಡ್ಡವ್ರ ಪೂಜೆ ಮಾಡ್ತಾರ, ಅವ್ರ ಹೆಸರು ಮ್ಯಾಲ ನಿನಗ್ ಪೂಜೆ ಮಾಡ್ತಾರ. ನಿನಗ ನೀನ್ ಆ ತಾಯಿ ತಂದಿ ಇರ್ಲಿಕ್ಕ ನಿನ್ನ ಇಂತ ರೂಪಕ್ಕ ನಿನ್ ಯಾರು ಮನಿ ಮುಂದ್ ಸಹ ಬರ್ಗೊಡ್ತಿದ್ದಿಲ್ಲ ಅಂತೇಳಿ ಹಾಸ್ಯ ಮಾಡಿ ನಗ್ತಾನವ, ಯಾರು ಸಣ್ಮುಖ. ಆಗ ಗಣಪತಿ ಅವನ ಕಣ್ಣುಗಳನ್ನು ಎಣಿಸುತ್ತಾ, ಅವ್ವ, 12 ಕಣ್ಣುಗಳು ನನಗೆ ಬೇಯುತ್ತಾನೆ ನೋಡು ಎಂದು ಹೇಳುತ್ತಿದ್ದನಂತೆ. ಈ ರೀತಿ ಗಣಪತಿ ಮತ್ತು ಸಣ್ಮುಖರ ಇವರ ಲೀಲಾದಿಗಳನ್ನು ನೋಡುತ್ತಾ ಪಾರ್ವತಿ ಆನಂದ ಪಡುತ್ತಿದ್ದಳು. ಉಳಿದ ಅರ್ಥವನ್ನು ನಮ್ಗೆಲ್ಲರಿಗೂ ಇದರ ಏನೈತಿದೆ, ಪಾರ್ವತಿಯನ್ನ ಸ್ಮರಿಸುವುದು ಒಂದೇ ಮಂಗಳ ಮಾಡುದು. ಅದಕ್ಕಪ್ಪ ಅಂದ್ರೆ ನಮ್ಮ ಆನಂದಕ್ಕಾಗಿ ಮಂಗಳವನ್ನು ಮಾಡುದು, ನಮಗ್ ಶುಭವಾಗಲಿ ಅಂತೇಳಿ ಮಂಗಳ ಮಾಡ್ತೀವಿ ಅನ್ನುವಂಥದ್ದನ್ನು 2 ಪದ್ಯದೊಳಗೆ ಇಲ್ಲಿ ಹೇಳ್ಕೋತ ಬಂದಾರ. 3 ನುಡಿಗಳು. ಇವತ್ತು ಮೊದಲನೇದ್ದು ಪರಮಾತ್ಮನ ಮಂಗಳ, ಈಗ ಪಾರ್ವತಿಯ ಮಂಗಳವನ್ನ ಮಾಡಿ, ಮತ್ತು ನಾಳೆಗೆ ಪಾಲಿಶನ್ನನು ಪೊದೊಳವೆರಿಸಿ ಪರಶಿವನಿಗತಿ ಮೇಲೆನಿಪ ಸಗುಣ ಸಂಪನ್ನ ಸರ್ವಾಣಿ ಅನ್ನುವಂಥದ್ದನ್ನು ಮತ್ತೆ ನಾಳೆ 9ನೇ ನುಡಿಯನ್ನ ಚರ್ಚೆ ಮಾಡೋಣ. ಇದ್ರಾಗ ಏನ್ ಅಷ್ಟು ವಿಶೇಷ ಇಲ್ಲ. ಪಾರ್ವತಿಯನ್ನ ಸ್ತುತಿ ಮಾಡ್ಕೋತ ಬಂದಾರ ಅನ್ನುವಂಥದ್ದನ್ನ, ಆಕಿನ ಸ್ತುತಿ ಮಾಡೋದ್ರಿಂದ ನಮಗೂ ಕೂಡ ಅವ್ರ ಆನಂದ ಇರೋದ್ರಿಂದ, ಅವ್ರ ಚಂದ ಇರೋದ್ರಿಂದ ನಾವು ಆರಾಮ್ ಇರ್ತೀವಿ. ಅವ್ರನ್ನ ನಾವು ಜೈಕಾರ ಮಾಡಿದೀವಿ ಅಂದ್ರೆ ನಮಗೂ ಕೂಡ ಒಳ್ಳೇದಾಗ್ತದ ಅನ್ನುವಂಥದ್ದನ್ನ 2 ಉದ್ದೇಶ ಇಲ್ಲಿ ಇಟ್ಕೊಂಡು 2 ಪದ್ಯಗಳನ್ನ ಇಲ್ಲಿ ಹೇಳ್ಕೋತ ಬಂದಾರ. ಮತ್ತೆ ನಾಳಿನ ಮುಂದಿನ ಮತ್ತಿನ್ನು ವಿಷಯ ಬರ್ತದ. ಇಷ್ಟ ದಿನ ಪರಮಾತ್ಮ ಮತ್ತು ಪಾರ್ವತಿಯ ಸ್ಮರಿಸುವುದರಿಂದ ಏನ್ ಫಲ ಆಗ್ತದ, ಯಾಕೆ ಸ್ಮರಿಸ್ಬೇಕು, ಅವ್ರು ಹೆಂಗ ಆದಾರ, ನಾವು ನಿರಾಕಾರ ಸಕಾರ ರೂಪದಿಂದ ಈ ಭೂಮಿ ಮ್ಯಾಗ ಹೆಂಗ ಅದಾರ ಅನ್ನುವಂಥದ್ದನ್ನ ಪರಮೇಶ್ವರ ಜ್ಞಾನ ಆಯ್ತು ಅಂದ್ರೆ ಪಾರ್ವತಿಯು ಕೂಡ ಶಕ್ತಿ ಅದಳ. ಈ ಪ್ರಕೃತಿ ಮತ್ತು ಅದರ ಶಕ್ತಿ ಕೂಡ ಇಲ್ಲಿ ಕಾರ್ಯ ಹೆಂಗ್ ನಡೀತಾವು ಅನ್ನುವಂಥದ್ದನ್ನು 2 ಅಷ್ಟೇ ಅವಶ್ಯ ಅದ ಅನ್ನುವಂಥದ್ದನ್ನ, ಶರೀರ ಇಲ್ಲದೆ ಪ್ರಕೃತಿ ಇಲ್ಲದೆ ಇಲ್ಲಿ ಬರೇನ ಆತ್ಮಕ ಆಶ್ರಯ ಐತೆ ಅಂದ್ರೆ ಆತ್ಮಕ ಆಶ್ರಯ ಇಲ್ಲ. ಅದನ್ನೇ ಕೂಡ ಶರಣರು ಹೇಳ್ಕೊತ ಬಂದಾರ. ಎಲ್ಲರಿಗೂ ಗುರ್ತದ, ಅಂತರಂಗದಲ್ಲಿ ಅರಿವಾದಡೇನಯ್ಯ, ಬಹಿರಂಗದಲ್ಲಿ ಕ್ರಿಯೆ ಇಲ್ಲದ ನಕ್ಕರ, ದೇಹ ಇಲ್ಲದಿದ್ದರೆ ಪ್ರಾಣಕ್ಕೆ ಆಶ್ರಯ ಉಂಟೆ. ದೇಹ ಇರ್ಲಿಲ್ಲಪ್ಪ ಅಂದ್ರೆ ಇದಕ್ ಪ್ರಾಣಕ್ಕೆ ಏನ್ರ ಇರಕ್ ಆಶ್ರಯ ಐತೇನೋ ಅಂದ್ರೆ ಇಲ್ಲ. ಪ್ರಾಣವೇ ಇದೆ, ಹೆಂಗ ದೇಹವೇ ಇದಕ್ಕೆ ಹೆಂಗ ಆಶ್ರಯ ಅದ. ಅದಕ್ಕೊಂದು ದೃಷ್ಟಾಂತ ಕೊಡ್ತಾರ, ಕನ್ನಡಿ ಇಲ್ಲದಿದ್ದರೆ ತನ್ನ ಮುಖ ಕಾಣಬಹುದೇ. ನನ್ನ ಮುಖ ನೋಡ್ಬೇಕಾದ್ರೆ ಕನ್ನಡಿ ಹೆಂಗ ಬೇಕು, ಹಂಗ ಜ್ಞಾನವನ್ನು ಮಾಡ್ಕೋಬೇಕಾದ್ರ ಇಲ್ಲಿ ಶರೀರನ ಅವಶ್ಯ, ಅಷ್ಟೇ ಅವಶ್ಯ ಅದ ಅನ್ನುವಂಥದ್ದನ್ನ ಹೇಳಿ ಕೊನೆಗೆ ಬಸವಣ್ಣವ್ರು ಏನ್ ಹೇಳ್ತಾರ, ಕನ್ನಡಿ ಇಲ್ಲದಿದ್ದರೆ ತನ್ನ ಮುಖ ಕಾಣಬಹುದೇ. ಪರಮಾತ್ಮ ಹೆಂಗದಾರ ಅಂದ್ರೆ ಸಕಾರ ಮತ್ತು ನಿರಾಕಾರ ಕೂಡಲ ಸಂಗಮ ದೇವ ಅನ್ನುವಂಥದ್ದನ್ನು ವಚನ ಹೇಳ್ಕೊತ ಬಂದಾರ. ಅಂತರಂಗದಲ್ಲಿ ಅರಿವಾದಡೇನಯ್ಯ, ಬಹಿರಂಗದಲ್ಲಿ ಕ್ರಿಯೆ ಇಲ್ಲದ ನಕ್ಕರ, ದೇಹ ಇಲ್ಲದಿದ್ದರೆ ಪ್ರಾಣಕ್ಕಾಶ್ರಯ ಉಂಟೆ, ಕನ್ನಡಿ ಇಲ್ಲದಿದ್ದರೆ ತನ್ನ ಮುಖ ಕಾಣಬಹುದೇ. ಸಕಾರ ಮತ್ತು ನಿರಾಕಾರ ಏಕೋಭಾವ ನಮ್ಮ ಕೂಡಲ ಸಂಗಮ ದೇವ, ಒಬ್ಬನೇ ಪರಮಾತ್ಮ ಇಲ್ಲಿ ಸಕಾರ ರೂಪದಿಂದ ಮತ್ತು ನಿರಾಕಾರ ರೂಪದಿಂದ ಕಾರ್ಯ ಮಾಡ್ತಾನ ಅನ್ನುವಂಥದ್ದನ್ನ ಹೆಂಗ್ ಹೇಳ್ಕೊತ ಬಂದಾರ. ಹಂಗಿಲ್ಲಿ ಪಾರ್ವತಿ ಮತ್ತು ಪರಮಾತ್ಮರ ಒಬ್ನೇ ಇದ್ರು ಕೂಡ ಇಲ್ಲಿ ಸಕಾರ ರೂಪದಾಗಿ ನಿರಾಕಾರ ರೂಪದಾಗಿ ಅಲ್ಲಿ ಕಾರ್ಯ ಮಾಡ್ತಾರ ಅನ್ನುವಂಥದ್ದನ್ನ ಇಲ್ಲಿ ನಮ್ಗ ಹೇಳ ಮುಂದ ಇಲ್ಲಿ ದ್ವೈತವನ್ನೇ ಹೇಳ್ಬೇಕು. ದ್ವೈತ ಹೇಳೋದ್ರಿಂದ ಗುರುತ ನಮ್ಗೆ ಏನಾಗ್ತದ, ಅದ್ವೈತ ಕೋಲಕ್ ಅನುಕೂಲ ಆಗ್ತದ. ದ್ವೈತ 2ರ ಮೊದಲು ನಮ್ಗೆ ಪರಿಚಯ ಆಗ್ಬೇಕು. ಒಬ್ಬೊಬ್ರು ಈ ಶಾಸ್ತ್ರ ಜ್ಞಾನ ಇಲ್ಲದವ್ರು, ವೇದಾಂತ ಜ್ಞಾನ ಇಲ್ಲದವ್ರು, ಈ ಶಕ್ತಿನೇ ಪಾರ್ವತಿನೇ ಶ್ರೇಷ್ಠ ಅಂತೇಳಿ ಸುಮ್ನೆ ಡೊಳ್ಳಿನ ಪದ ಬಡದಾಡ್ತಾರ. ಪಾರ್ವತಿ ಶ್ರೇಷ್ಠತ್ವ ಒಬ್ರು ಅಂತಾರ, ಪರಮೇಶ್ವರ ಶ್ರೇಷ್ಠ ಅಂತ ಒಬ್ರು ಹೇಳ್ತಾರ. ಆದ್ರೆ ನಮಗ್ ಇದ್ರ ಜ್ಞಾನ ಇರುವುದ್ರಲ್ಲಿಂದ ಏನಾಗ್ತದ,
ಇಲ್ಲಿ ವ್ಯವಹಾರಕ್ಕೆ ಎರಡೂ ಬೇಕು. ಆದ್ರ ಕಾರ್ಯ ಏನೈತಪ್ಪ ಅಂದ್ರೆ ಒಬ್ಬನೇ ಪರಮಾತ್ಮ ಅನೇಕ ರೀತಿಯಿಂದ ನಮಗ್ ಕಾರ್ಯ ಮಾಡ್ತಾನ ಅನ್ನುವಂಥದ್ದನ್ನ ನಮ್ಗೆ ಇಲ್ಲಿ ಗುರ್ತಾಗ್ತದ. ಮತ್ತು ಇನ್ನೊಂದು ಏನೈತಪ್ಪ ಅಂದ್ರ ನಾವು ಆತ್ಮನನ್ನ ವಿಚಾರ ಮಾಡ್ಕೋತ ಬಂದಾಗ ಇಲ್ಲಿ ಆತ್ಮಗ ಇಲ್ಲಿ ಏನ್ ಹೇಳಿದ್ರು, ಸತ್ತು ಅಂತ ಹೇಳಿದ್ರು. ಸತ್ತುನಕ ಮುಂದೆ ಇಲ್ಲಿ ಏನ್ ಹೇಳಿದ್ರು, ಅಸತ್ಯ ವಸ್ತುಗ ಅಸತ್ಯ, ಇದು ದೇಹ ಹೆಂಗದ ಅಸತ್ಯ ಅದ, ಇದು ಪ್ರಕೃತಿಯಿಂದ ಆದಂತ ದೇಹ ಹೆಂಗದ ಇದು ಅಸತ್ಯದ. ಮತ್ತ ಅಸತ್ಯದ ಕಾರ್ಯ ಮಾಡ್ತದಂದ್ರ ಆ ಪರಮಾತ್ಮನ ಸತ್ತ ತಗೊಂಡು ಇದು ಕಾರ್ಯ ಮಾಡ್ತದ. ಇದಕ್ಕ ಸಂತ ಅಸ್ತಿತ್ವ ಇಲ್ಲ ಅನ್ನುವಂಥದ್ದನ್ನ ನಮಗ್ ನಿಶ್ಚಯ ಮಾಡಕ ಹಿಂಗ ದ್ವೈತವನ್ನ ಪರಮಾತ್ಮ ಮತ್ತು ಪಾರ್ವತಿಯ ರೂಪದಿಂದ ತಿಳಿಸುವಂತ ಬಂದಾರ. ಇಲ್ಲಿ ನೋಡು, ಇಲ್ಲಿ ದೇಹ ಹೆಂಗದ ಆತ್ಮ ಹೆಂಗದ ಅನ್ನುವಂಥದ್ದ ನಮ್ಗ ಈ ದೇಹ ಕಾರ್ಯ ಮಾಡ್ಬೇಕಾದ್ರೆ, ಈ ಪ್ರಕೃತಿ ಕಾರ್ಯ ಮಾಡ್ಬೇಕಾದ್ರ ಇದು ಹೆಂಗಾಯ್ತು ಅಪ್ಪ ಅನ್ನುವಂಥದ್ದು ನಮ್ಗೆ ಎಲ್ಲರಿಗೂ ಹಿಂದೆ ಕೇಳ್ಕೊಂಬಂದೇವ್. ಪರಮಾನುಭೂತಿ ಕೇಳಿವಿ, ನಮ್ಗೆ ಗುರ್ತದ. ಇಲ್ಲಿ ಮೊದಲೊಂದು ಏನಿತ್ತು, ಮಹತ್ ಇತ್ತು. ಆ ಮಹತ್ವದಿಂದ ಮುಂದೆ ಏನೇನಾಯ್ತು ಅಂದ್ರೆ ಪರಮಾತ್ಮ ನಾವು ಒಬ್ಬನೇ ಸೃಷ್ಟಿ ಇತ್ತು, ಅವ್ ಬಹುರೂಪ ಆಗಬೇಕಂತೇಳಿ ಅಲ್ಲಿ ಏನ್ ಮಾಡ್ದ, ಮಹತ್ವದಿಂದ ವೈಕಾರಿಕ, ತೇಜಶ ಮತ್ತು ಭೂತಾದಿಗಳಿಂದ ಏನ್ ಮಾಡ್ದಂದ್ರ ಅವ ಸೃಷ್ಟಿಯನ್ನ ಸಂಕಲ್ಪದೊಳಗೆ ಮಾಡಿದಂತ ಪರಮಾತ್ಮ ಸಂಕಲ್ಪದಿಂದ ಮಾಡಿ ಶಕ್ತಿ ಕಾರ್ಯವನ್ನ ಈ ಎಲ್ಲಾ ಕಾರ್ಯಗಳಿಂದ ಈ ಪಂಚಮಹಾಭೂತಗಳಿಂದ ಏನೇನು ಕಾರ್ಯ ಅದು ತೇಜಸ್ ಅಹಂಕಾರದಿಂದ ಏನಾದವು ಅನ್ನುವಂಥದ್ದನ್ನ ನಮ್ಗೆ ಎಲ್ಲರಿಗೂ ಕೇಳ್ಕೊತ ಬಂದಿವಿ. ಇಲ್ಲಿ ಒಟ್ಟಾರೆ ಇಲ್ಲಿ ನಮ್ಗೆ ಏನ ಈ ಎರಡೂ ಪದದಿಂದ ಸೂಚಿಸ್ತಾವಂದ್ರ ನಮಗ ಮೊದಲ ಈ ಪ್ರಕೃತಿ ಶಕ್ತಿ ಅಂದ್ರೆ ಏನು ತಿಳ್ಕೊಳ್ಳೋಕೋತ ಹೋದೇವಪ್ಪ ಅಂದ್ರ ಈ ಶಕ್ತಿ ಮತ್ತು ಪ್ರಕೃತಿ ಎಲ್ಲಾ ಕಾರ್ಯಗಳು ಪಂಚಮಹಾಭೂತಗಳ ಕಾರ್ಯ ಯಾರು ಸತ್ತ ತಗೊಂಡು ಮಾಡ್ತಾವಂದ್ರ ಇಲ್ಲಿ ನಮಗ ಆತ್ಮನ ಸತ್ತ ತಗೊಂಡು ಇವು ಕಾರ್ಯ ಮಾಡ್ತಾವ ಅನ್ನುವಂಥದ್ದು ನಮ್ಗೆ ಗುರ್ತಾಯ್ತು ಅಂದ್ರ ಇಲ್ಲಿ ಹೊರಗ ಈ ಪ್ರಕೃತಿ ಒಳಗ ಪಂಚಮಹಾಭೂತಗಳು ಕೂಡ ಅವು ಯಾರು ಸತ್ತ ತಗೊಂಡು ಕಾರ್ಯ ಮಾಡ್ತಾವಂದ್ರ ಪರಮಾತ್ಮನ ಸತ್ತ ತಗೊಂಡು ಕಾರ್ಯ ಮಾಡ್ತಾವ. ಅವು ಇಲ್ಲದೆ ಇವಕ್ಕ ಸಂತ ಅಸ್ತಿತ್ವ ಇಲ್ಲ ಅನ್ನುವಂಥದ್ದನ್ನ ತಿಳ್ಸಾಕ ನಮ್ಗ ಏನ್ ಹೇಳ್ತಾರಂದ್ರ ಈ ದೇಹದೊಳಗೂ ಕೂಡ ಇವೆಲ್ಲಾ ಇಂದ್ರಿಯಗಳು ಇವೆಲ್ಲವೂ ಕೂಡ ಪ್ರಕೃತಿಯಿಂದ ಆದಂತ ಈ ಗುಣಗಳು, ಸತ್ವಗುಣ, ರಜೋಗುಣ, ತಮೋಗುಣ ಆದಂತ ಇವು ಯಾವ ಪ್ರಕೃತಿಯಿಂದ ಆದಂತ ಈ ಗುಣಗಳು ಕೂಡ ಯಾರು ಸತ್ತ ತಗೊಂಡು ಕಾರ್ಯ ಮಾಡ್ತಾವಂದ್ರ ಆತ್ಮನ ಸತ್ತ ತಗೊಂಡು ಇವು ಅಂತಃಕರಣಗಳು ಕಾರ್ಯ ಮಾಡ್ತಾವ ಅನ್ನುವಂಥದ್ದನ್ನ ನಮ್ಗೆ ಗುರ್ತಾಯ್ತು ಅಂದ್ರ ಇದು ಹೆಂಗ ಕಾರ್ಯ ಮಾಡ್ತಾವ. ನಾವ್ ಇನ್ನೊಂದ್ ಸ್ವಲ್ಪ ಇಲ್ಲಿ ಪ್ರಶ್ನೆ ಮಾಡಿ ಇಲ್ಲಿ ಒಂದು ಉದಾಹರಣೆ ಹೋಗಿ ತಿಳ್ಕೊಬೇಕಂದ್ರ, ಇವತ್ತೊಂದು ಸೂಜಿಗಳನ್ನ ಸತ್ತ ತಗೊಂಡು ಸೂಜಿಗಳು ಚಲಿಸ್ತಾವಪ್ಪ ಅಂದ್ರೆ 1ಕ್ಕೆ 10 ಸೂಜಿಗಳನ್ನು ನಾವು ಹಚ್ಚಿ ಜಗತಾವ ಬರ್ತಾವ. ಹೇಳ್ಯಾರಲ್ರಿ ಹೋಗುಮ ಯಾವ ಗಾಡಿ ನೋಡ್ರಿ ಯಾವ ಮತ್ತೆ ಬಸವರಾಜ್ ಬಾಯ್ಗಡ್ ಸರ್ ಮೀಟ್ ಮಾಡ್ರಿ ದಯವಿಟ್ಟು. ಬಸವರಾಜ್ ಬಾಯ್ಗಡ್ ಸರ್ ಓಂ ನಮಸ್ಕಾರ. ಸ್ವಲ್ಪ ಕುಲ್ಲಾಗಿದ್ರಿ. ಆಯ್ತ್ರಿ. ಇಲ್ಲಿ ಆ ಪರಮಾತ್ಮನ ಹೆಂಗ ಇವ 5 ಭೂತಗಳು ಅವ್ನ ಸತ್ತ ತಗೊಂಡು ಇಲ್ಲಿ ಕಾರ್ಯ ಮಾಡ್ತಾವ. ಈ ದೇಹದೊಳಗೂ ಕೂಡ ಆ ಆತ್ಮ ಅಂದ್ರೇನು ಇಲ್ಲೊಂದು ದೃಷ್ಟಾಂತ ಸೂಜಿಗಳಿದ್ದಂಗ. ಈ ಸೂಜಿಗಳು ಯಾರು ಸತ್ತ ತಗೊಂಡು ಅವು ಸೂಜಿ ಚಲಿಸ್ತಾವಂದ್ರ ಆ ಸೂಜಿಗಳನ್ನ ಸತ್ತ ತಗೊಂಡು ಹೆಂಗ ಸೂಜಿಗಳು ಚಲಿಸ್ತಾವ, ಇಲ್ಲಿ ಆತ್ಮನ ಸತ್ತ ತಗೊಂಡು ಇಲ್ಲಿ ಎಲ್ಲಾ ಇಂದ್ರಿಯಗಳು ಕೂಡ ಕಾರ್ಯ ಮಾಡ್ತಾವ ಅನ್ನುವಂಥದ್ದನ್ನ ನಮ್ಗೆ ಗುರ್ತಾಯ್ತಂದ್ರ ಇದು ಎಲ್ಲದಕ್ಕೂ ಅಧಿಷ್ಠಾನ ಆತ್ಮನೇ ಅದಾನ, ಪರಮಾತ್ಮನೇ ಅದಾನ ಅನ್ನುವಂಥದ್ದನ್ನ ನಮ್ಮ ಅನುಭವಕ್ಕೆ ಬರ್ತದ. ಇಲ್ಲಿ ನಮಗೆ ಇನ್ನೊಂದಿಷ್ಟು ಶಾಸ್ತ್ರ ಏನ್ ಕೇಳ್ತದಂದ್ರೆ ಬೇರ್ಪಡಿಸಿ ಮಾಯಿ ಮತ್ತು ಆತ್ಮನಿರುವಂತ ಮಾಯಿ ಹೆಂಗ್ ಜಡ ಅದ, ಅದು ಹೆಂಗ ಅದಕ್ಕ ಸಂತ ಅಸ್ತಿತ್ವ ಇಲ್ಲ, ಮತ್ತ ಆತ್ಮನ ಸತ್ತ ತಗೊಂಡು ಹೆಂಗ್ ಕಾರ್ಯ ಮಾಡ್ತದ ಅನ್ನುವಂಥದ್ದನ್ನ ಒಂದೇ ದೇಹದೊಳಗೆ ಏನದ ಇಲ್ಲಿ ಮಾಯಿನೂ ಅದ ಮತ್ತು ಆತ್ಮನೂ ಅದಾನ. ಇವು ಎರಡೂ ಕೂಡ ಕಾರ್ಯ ಮಾಡಿದ್ರು ಕೂಡ ನಮಗ ಮಾಯಿದ ಜ್ಞಾನವೇ ಹೆಚ್ಚದ, ಆದ್ರ ಆತ್ಮನ ಜ್ಞಾನ ನಮಗ್ ಕಡಿಮೆ ಅದ ಅನ್ನುವಂಥದ್ದನ್ನ ನಾವು ಕಂಡ್ಕೋತೀವಿ ಜಗತ್ತಿದೊಳಗ. ಇಲ್ಲಿ ಮಾಯಿ ಹೆಂಗತ್ತಪ್ಪ ಅಂದ್ರೆ ಇಲ್ಲಾರ್ದು ಇದು ದೇಹ ಐತಿ ಅನ್ನೋ ಅಂದ್ರೆ ವಿಚಾರ ಮಾಡಿದ್ರೆ ಇಲ್ಲವೇ ಇಲ್ಲ, ಇರ್ಲಿಕ್ಕೂ ಕೂಡ ಐತಿ ಅನ್ನೋ ಕಾರ್ಯ ಹೆಂಗ್ ಮಾಡಿದಲ್ಲ, ಇದೇ ನಮಗ್ ಭ್ರಾಂತಿ ಆಗ್ಯದ. ಆ ಭ್ರಾಂತಿಯನ್ನು ತಿಳ್ಕೊಳಕ್ ನಮ್ಗೆ ಏನಾಗ್ತದ, ಇದು ತಿಳ್ಕೋತ ಹೋದ್ವಪ್ಪ ಅಂದ್ರ ಕೊನೆಗೆ ಜ್ಞಾನದೊಳಗ ಜ್ಞಾನ ಸ್ಥಳವನ್ನು ವಿಚಾರ ಮಾಡಿದಾಗ ನಮ್ಗೆ ಏನಾಗ್ತದ ಅಂದ್ರೆ ಇದು ಎಲ್ಲವೂ ಕೂಡ ತೋರಡುವಂತ ಮಿಥ್ಯ ಪ್ರಕೃತಿ, ಆತ್ಮನ ಒಂದೇ ಸತ್ಯ ಅನ್ನುವಂಥದ್ದು ಅನುಭವಕ್ಕೆ ಬರ್ತದ ಅನ್ನುವಂಥದ್ದನ್ನ ಇಲ್ಲಿ ಮುಂದೆ ಹೇಳ್ಕೋತ ಹೋಗೋರ್ದಾರ. ಇಲ್ಲಿ ಸತ್ಯದಲ್ಲಿ ಸೇರಿದ ಅಸತ್ಯದ ಇದು
ಚಿತ್ತು ಒಂದಲ್ಲಿ ಇದು ಜಡ ಅದ, ಚಿತ್ತು ಅಂದ್ರೆ ಇದು ಆತ್ಮ ಹೆಂಗದ, ಸ್ವಯಂ ಪ್ರಕಾಶ ಅದ, ಒಬ್ನೇ ಆತ್ಮ. ಈ ಕಾರ್ಯಗಳನ್ನ ಮಾಡೋದ್ರಿಂದ ಅವಾಗ 5 ಹೆಸರು ಬಂದು, ಸತ್ತು, ಚಿತ್ತು, ಆನಂದ, ನಿತ್ಯ, ಪರಿಪೂರ್ಣ ಅಂತೇಳಿ ಅವಾಗ ಆತ್ಮ ಹೆಸರು ಬಂದು. ಇದು ಅಸತ್ಯವಾದ, ಇದು ಹೆಂಗದಪ್ಪ ಅಂದ್ರೆ ಇದು ದೇಹ ಅದ, ಇದು ಕಾರ್ಯ ಮಾಡ್ತದ. ಅಸತ್ಯಗಳು ಸತ್ಯ ಅಂತ ಕಾರ್ಯ ಮಾಡ್ತದ ಜಗತ್ತೆ. ಇದು ಏನದ, ದೇಹಾದಿ ಅವರುಗಳು ಅಸತ್ಯ ಅದಾವು, ಇದ್ರೂ ಕೂಡ ಸತ್ಯ ಅಂತ ಹೆಂಗ್ ಕಾರ್ಯ ಮಾಡ್ತಾವ ಅಂದ್ರ, ಇದು ಅಸತ್ಯ ಅದ, ಜಡ ಅದ, ಮತ್ತಿದು ದುಃಖ ಅದ, ಇದು ಅನಿತ್ಯ ಅದ, ಮತ್ತಿದು ಖಂಡ ಅದ. ಆತ್ಮನ ಹೆಂಗದೀನಿ, ಅಖಂಡ ಅದೀನಿ. ಇದು ಹೆಂಗದ, ಕೈ ಬೇರೆ, ಕಾಲು ಬೇರೆ, ತುಂಡು ತುಂಡು ಐತಿ. ಇದು ಖಂಡ ಅದ. ನಾನು ಆತ್ಮ ಎಲ್ಲಾ ದೇಹ ತುಂಬಾನು ಒಬ್ಬನೇ ಇದೀನಿ, ಜಗತ್ತೆ ತುಂಬಾನು ನಾವು ಒಬ್ಬನೇ ಇದೀನಿ. ಎಲ್ಲಾ ದೇಶದಾಗ, ಎಲ್ಲಾ ಕಾಲದಾಗ, ಎಲ್ಲಾ ವಸ್ತುಗಳಿಗೂ ಕೂಡ ನಾನು ಹೆಂಗದ, ಅಖಂಡ ಪರಿಪೂರ್ಣ ವಸ್ತು ನಾನು ಅದೀನಿ. ಈ ದೇಹ ಹೆಂಗದಪ್ಪ ಅಂದ್ರ ಖಂಡ, ತಲಿ ಬೇರೆ, ಕಾಲು ಬೇರೆ, ಏನೇನೋ ಇದಕ್ 108 ಕಾರ್ಯಗಳು ಬೇರೆ ಬೇರೆ ಅದಾವು. ಬೇರೆ ಕಾರ್ಯ ಮಾಡೋದ್ರಿಂದ ಇದಕ್ಕೆ ಏನಾಯ್ತಪ್ಪ ಅಂದ್ರ ಖಂಡ ಅಂತ ಹೇಳಿದ್ರು. ಆತ್ಮ ಹೆಂಗದನ ಅಖಂಡ ಅನ್ನುವಂಥದ್ದನ್ನ ಜ್ಞಾನ ಆಗುತ್ತಾನ. ನಮಗೆ ಇವೆಲ್ಲವೂ ಬೇಕು ಅನ್ನುವಂಥದ್ದನ್ನ ಇಲ್ಲಿ ಹೇಳುವಂತ ಉದ್ದೇಶದ. ಇಲ್ಲಿ ಈ ಶರೀರ ವಿಚಾರ ಮಾಡಿದ್ರೆ ಹೆಂಗದಪ್ಪ ಅಂದ್ರ, ನಾವ್ ಒಂದ್ ಸ್ವಲ್ಪ ವಿಚಾರ ಮಾಡಿದ್ರ ಇದು ಶರೀರ ದುಃಖ ಅದ, ನಾನ್ ಹೆಂಗದೀನಿ, ಸುಖ ಸ್ವರೂಪ ನಾನದೀನಿ. ಈ ದೇಹ ಹೆಂಗದ, ಮಾಯ ಅಂಶ ಹೆಂಗದ, ದುಃಖ ಅದ. ಹೆಂಗ ದುಃಖ ಅಂದ್ರ ರೋಗ ರುಜಿನ, ನಾವು ಮಾಡಿದಂತ ಪಾಪ ಪ್ರಾರಬ್ಧ, ಇವು ಅನೇಕ ರೀತಿಯಿಂದ ಹುಟ್ಟು ಮತ್ತು ಸಾವು, ಇಂಥ ಎಲ್ಲವನ್ನು ಒಳಗೊಂಡಂತ ಈ ದೇಹ ಇದು ಮಾಯೆ ಅಂಶದ ಅನ್ನುವಂಥದ್ದನ್ನ ನಮ್ಗೆ ಗುರ್ತಾಯ್ತು ಅಂದ್ರ, ನಾನು ಆತ್ಮ ಹೆಂಗದೀನಿ ಅನ್ನುವಂಥದ್ದನ್ನ ಮುಂದೆ ನಮ್ಮ ಅನುಭವಕ್ಕೆ ಬರ್ತದ. ನಾನು ಆನಂದ ಸ್ವರೂಪ ನಾನದೀನಿ, ನಾನು ನಿತ್ಯನದೀನಿ. ನಿತ್ಯ ಅಂದ್ರೆ ಎಲ್ಲಾ ಕಾಲದಾಗ, ಎಲ್ಲಾ ದೇಶದಾಗ, ನಾ ಎಲ್ಲಾ ರಾಮನ ಕಾಲಕ್ಕೂ, ಬುದ್ಧನ ಕಾಲಕ್ಕೂ, ಎಲ್ಲಾ ಕೃಷ್ಣನ ಕಾಲಕ್ಕೂ ನಾನು ಇದ್ದವನೇ. ಇದು ದೇಹ ಹೆಂಗದಪ್ಪ ಅಂದ್ರ, ಇವತ್ತಿರ್ತದ ನಾಳೆಗಿರುದಿಲ್ಲ, ನಿತ್ಯ ಅದ, ತೋರಿ ಇವತ್ತ ಜಾಗ್ರದೊಳಗೆ ಇರ್ತದ, ಸ್ವಪ್ನಗಳಿಗೆ ಇರುವುದಿಲ್ಲ, ಅಡಗ್ತದ. ನಾನು ಮಾತ್ರ ಆತ್ಮ 3 ಅವಸ್ಥೆದೊಳಗೂ ಅದೀನಿ, ಎಲ್ಲಾ ದೇಶದೊಳಗೂ ಅದೀನಿ ಅನ್ನುವಂತ ತಿಳಿದಾಗ ನಾನು ನಿತ್ಯ ಅದೀನಿ. ಈ ದೇಹ ಅನಿತ್ಯದ, ಒಂದು ಕಾಲದಾಗ ಇರ್ತದ, ಇನ್ನೊಂದು ಕಾಲದಾಗ ಇರುದಿಲ್ಲ. ಒಂದು ಜಾಗೃತದಾಗಿರ್ತದ, ಮುಂದೆ ಸ್ವಪ್ನ ಸುಸುಪ್ತಿ ಒಳಗೆ ಇರುದಿಲ್ಲ. ಅಷ್ಟು ಅಸ್ಥಿರವಾದಂತ ಈ ಮಾಯೆಯಿಂದ ಒಳಗೂಡಿದಂತ ಶರೀರ ಇದು ಮಿಥ್ಯ ಅದ ಅನ್ನುವಂಥದ್ದನ್ನ ತಿಳ್ಸಕ, ಮಿಥ್ಯ ಅದಂದ್ರು ಇಲ್ಲಿ ಕಾರ್ಯ ಮಾಡ್ತದಂದ್ರ ಆತ್ಮನ ಸತ್ತ ತಗೊಂಡು ನನ್ನ ಸತ್ತ ತಗೊಂಡು ಕಾರ್ಯ ಮಾಡ್ತದ ಅನ್ನುವಂಥದ್ದನ್ನ ಗುರ್ತಾಯ್ತಂದ್ರ ನಮಗ ಅವಾಗ ಶಾಸ್ತ್ರ ತಿಳಿತದ ಅನ್ನುವಂಥದ್ದನ್ನ ತಿಳ್ಸಕ, ಇದನ್ನ ಈ ದೇವಿಯ ಮಾಯೆಯ ಮತ್ತು ಇಲ್ಲಿ ಪರಮಾತ್ಮನ ಅಂದ್ರ ಆತ್ಮನ ಇವು ಏನೇನ್ ಅದಾವ ಅನ್ನುವಂಥದ್ದನ್ನ ತಿಳಿಸ್ಕೋತ ಇಲ್ಲಿ ಈ ಸ್ತುತಿ ಮಾಡ್ಕೋತ ಅಂದ್ರ, ನಿರ್ಗುಣದೊಳಗಿರುವಂತ ಜ್ಞಾನ ಒಮ್ಮೆಲೆ ಎಲ್ಲರಿಗೆ ಆಗೋದಿಲ್ಲ. ಸಗುಣ ರೂಪದೊಳಗ ಇವತ್ತು ಜಗತ್ತು ಎಲ್ಲಪ್ಪ ಅಂದ್ರೆ ಸ್ವಗುಣ ರೂಪದೊಳಗೆ ದೇವಿಯನ್ನ ಪೂಜಿಸುವುದು. ಇವತ್ತು ಅನೇಕ ರೀತಿಯಿಂದ ಒಬ್ಬೊಬ್ರು, ನಿನ್ನೆ ಒಬ್ಬ ದೇವಿಗೆ, ನಿನ್ನೆ ಹೇಳಿದ್ರು ಬೈಡಿಸರು, ಒಬ್ಬಕ್ಕೆ ದೇವಿಗೆ, ಲಕ್ಷ್ಮಿಗೆ ಅನೇಕ ರೀತಿಯಿಂದ ಒಬ್ಬೊಬ್ರು ಧರ್ಮ, ಒಬ್ಬೊಬ್ರು ಜಾತಿ ಒಳಗೆ ಪೂಜಿಸ್ತಾರ ಅನ್ನುವಂಥದ್ದನ್ನ ನಾವು ಕೇಳ್ಕೊಂಡು ಬಂದೀವಿ. ಲಕ್ಷ್ಮಿ ಒಬ್ಬಕಿಗೆ ನಾವು ಲಕ್ಕಮ್ಮ ಅಂತೀವಿ, ಮತ್ತೊಬ್ರು ಅದಕ್ಕೊಂದು ಬ್ಯಾರೆ 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 ನಾಮಗಳನ್ನ ಮಾಯವ ಅಂತಾರ, ಮಾಯವ ಅಂತಾರ. ಮತ್ತು ಅನೇಕ ರೀತಿಯಿಂದ ಸಾಂಭವಿ 108 ನಾಮಗಳನ್ನ ಕೇಳ್ಕೊತ ಬಂದೇವಿ. ಅವು ಎಲ್ಲವನ್ನು ಒಳಗೊಂಡಂತ ಮಾಯಿ, ಆ ಶಕ್ತಿ ಅನ್ನುವಂಥದ್ದನ್ನ ನಮಗೆ ಗುರುತಾಗುವ ಸಂಬಂಧ ನಿಜಗೊಂಡ್ರು ಪರಮೇಶ್ವರಿಯ ಪುಣ್ಯ ನಾಮವನ್ನು ಕೇಳ್ಕೊತ ಬಂದು ಕೊನೆಗೆ ಆಕೆಗೆ ಜಯವಾಗಲಿ ಅನ್ನುವಂಥದ್ದನ್ನ ಮಂಗಳ ಜೊತೆ ಜಯ ಮಾಡ್ಕೋತ ಬಂದರ. ಇವತ್ತು ಹರನಾಮಳಿಯನ್ನು ಕೂಡ ಪರಮಾತ್ಮಗೂ ಜಯವಾದ್ರೆ ನಮಗೂ ಜಯ ಆಗ್ತದ ಅನ್ನುವಂಥದ್ದನ್ನ ಇಲ್ಲಿ ದ್ವೈತವನ್ನ, 2ರ ಜ್ಞಾನವನ್ನು ನಾವು ಮಾಡ್ಕೋತ ಹೋಗ್ತಾರ. ಮುಂದೆ ಕೊನೆಗೆ ಎಲ್ಲಿಗೆ ಬರ್ತದಂದ್ರ, ದ್ವೈತ ಅನ್ನೋದೇ ಇಲ್ಲವೇ ಇಲ್ಲ, ನಾನೇ ಒಬ್ಬನೇ ಅದೀನಿ ಎನ್ನುವಂತ ಆತ್ಮಜ್ಞಾನ ಅಂದ್ರ ನಾನೇ ಒಬ್ಬನೇ ಇದೀನಿ, ನನಗ ದೇಹಾದಿ ವ್ಯವಹಾರಗಳು ದೃಶ್ಯ ಅದಾವು, ನಾನು ನೋಡವನು ದೃಕ್ಕ ಆತ್ಮನೇ, ನಾನು ಒಬ್ಬನೇ ಅದೀನಿ ಎನ್ನುವಂಥದ್ದನ್ನ, ದೇಹ ಹೋಗ್ತದ, ನಾನು ಹೋಗುವುದಿಲ್ಲ, ನಾನು ಯಾವಾಗಲೂ ಇರಾವನೆ. ದೇಹ ಬರುವುಕ್ಕಿಂತ ಪೂರ್ವದಲ್ಲಿ ನಾನಿದ್ದೆ, ದೇಹ ಇದ್ದಾಗೂ ನಾನು ಅದೀನಿ, ಮುಂದ ನಾಳೆ ದೇಹ ಹೋದಾಗೂ ನಾನು ಇರ್ತೀನಿ ಅನ್ನುವಂಥದ್ದನ್ನ ಆ ಜ್ಞಾನ ಆಗ್ಬೇಕಾದ್ರ ಈ ಪರಮೇಶ್ವರಿಯ ಇವೆಲ್ಲವೂ ನಮ್ಗೆ ಗುರ್ತಾಗ್ತಾ ಇತ್ತು ಅಂದ್ರ ಮತ್ತಿಷ್ಟು ನಮ್ಗೆ ಅಪರೋಕ್ಷ ದೃಢ ಜ್ಞಾನ ಆಗ್ಲಕ ಬಹಳ ಉಪಕಾರಿಯಾದ ಈ ದ್ವೈತ ಜ್ಞಾನ ಅನ್ನುವಂಥದ್ದನ್ನ ಇಲ್ಲಿ ತಿಳಿಸೋಕೋತ ಹೊಂಟಾರ. ಇಂಥದನ್ನ ಇನ್ನಿಷ್ಟು ನಾವು ತಿಳಿದುಕೊಂಡು
ನಾವ್ ಎಲ್ಲಿಗೆ ಹೋಗ್ಬೇಕಾಗ್ಯದಂದ್ರ ನಾವು ಅದ್ವೈತಕ್ಕೆ ಹೋಗ್ಬೇಕಾಗ್ಯದ, ಸುಖ ಸ್ವರೂಪದ ಕಡೆ ಹೋಗ್ಬೇಕಾಗ್ಯದ. ನಮಗ ದ್ವೈತ ತಿಳಿದ ಸಂಬಂಧ ದುಃಖ ಆಗ್ಯದ. ದೇಹ ನಾನಂದ ಸಂಬಂಧ ನಮಗ ದುಃಖಿಗಳಾಗಿವಿ, ಹುಟ್ಟು ಸಾವು ಒಳಪಟ್ಟಿವಿ. ಈ ದೇಹ ನಾನೊಂದಕ್ಕ ಚಿದಾಭಾಸ, ಈ ಜೀವ ಚಿದಾಭಾಸ ಅಂದ್ರ ಅಂತಃಕರಣ ಒಳಗೊಂಡಂತ ಈ ಜೀವ ಏನದಲ್ಲ ಚಿದಾಭಾಸ, ಇದು ಪಾಪ ಪುಣ್ಯಗಳನ್ನ ನಾನೇ ಮಾಡವ, ನಾನೇ ಇದಕ್ಕೆಲ್ಲದಕ್ಕೂ ಕಾರಣ ಸಂಬಂಧ ಇದು ಚಿದಾಭಾಸ ಹುಟ್ಟು ಸಾವು ಒಳಪಟ್ಟದ ಅನ್ನುವಂಥದ್ದನ್ನ ಗುರುತಾಯ್ತು ಅಂದ್ರ ನಾನು ಆತ್ಮನೇ ಅದಿನಿ ಅನ್ನುವಂಥದ್ದನ್ನ ಚಿದಾಭಾಸದ ಜ್ಞಾನ ಆಯ್ತು ಅಂದ್ರ ಇದು ಆತ್ಮನಗತಿ ವ್ಯವಹಾರ ಮಾಡ್ತದ. ಇದು ಆತ್ಮ ಅಲ್ಲ, ಇದು ಜೀವ, ನಾನು ಆತ್ಮನಗತಿ ಅಂತ ವ್ಯವಹಾರ ಮಾಡ್ತದ. ಇದರ ಕಾರ್ಯವೈಖರಿಗಳು ನಮಗ ಗುರ್ತಾಗ್ತದ ಮುಂದ ಅನ್ನುವಂಥದ್ದನ್ನ ಇಲ್ಲಿ ತನ ನಾವು ತಿಳ್ಕೊಂಡು ಬಂದೇವಿ. ಇಂಥ ಶಕ್ತಿಯನ್ನ ತಿಳ್ಕೊಳ್ಳುವಂತ ಶಕ್ತಿ ನಮಗ ಸಿದ್ಧಾರೂಢರು ನಮಗ ನಿಮಗ ಕರುಣಿಸಲಿ. ಕೊನೆಗೆ ನಾನು ಸತ್ತು ಚಿತ್ತು ಆನಂದ ಸ್ವರೂಪನೇ ನಾನದೀನಿ. ಈ ದೇಹಾದಿ ಅವರುಗಳು ಅಸತ್ಯ ಜಡ ದುಃಖ ನಿತ್ಯ ಖಂಡ ಅದಾವು. ಇದನ್ನ ಬೇರ್ಪಡಿಸಿ ವಿವೇಕದಿಂದ ತಿಳಿಯುವಂತ ಶಕ್ತಿ ನಮಗ ನಿಮಗ ಸಿದ್ಧಾರೂಢ ಕರುಣಿಸಲಿ ಅನ್ನುವಂಥದ್ದನ್ನ ಇಲ್ಲಿ ಸಿದ್ಧಾರೂಢರಲ್ಲಿ ಆ ಪಾದಗಳಿಗೆ ಸ್ಮರಿಸಿ ನನ್ನೊಂದೆರಡು ಮಾತುಗಳನ್ನ ಮುಕ್ತಾಯ ಮಾಡ್ತೇನೆ. ಎಲ್ಲರಿಗೂ ಶರಣಾರ್ಥಿಗಳು. ಓಂ ನಮಃ ಶಿವಾರಿ. 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 ನಮ್ಮ ಬಿಜಾಪುರದ ತಾಯಾರಾದ ದಾನಂತಾಳ್ ತಾಯರು ಕೂಡ ಈ ಕಾರ್ಯಕ್ರಮ ಭಾಗಿಯಾಗ್ಯಾರ. ನಮ್ಮೆಲ್ಲರ ಭಾಗ್ಯ. ಅಂತ ತಾಯರು ಕೂಡ ಒಂದು ಒಳ್ಳೆ ವಿಚಾರಗಳನ್ನ ನಮಗ ಕೇಳುವಂತ ಭಾಗ್ಯ ನಮ್ದು. ಅಂತ ತಾಯರು ಕೂಡ ತಮ್ಮ ಅನುಭವಗಳನ್ನ ಹಂಚ್ಕೋಬೇಕು ಅಂತೇಳಿ ಅವ್ರಿಗೆ ಪ್ರಾರ್ಥಿಸ್ತೇನೆ. ಪ್ರಾತಸ್ಮರಣೀಯರಾದ ಬಸವಾದಿ ಪ್ರಮುಖರನ್ನ, ಸದ್ಗುರುಗಳನ್ನ, ಸಂತ ಮಹಾಂತರನ್ನ ಸ್ಮರಿಸಿಕೊಂಡು ದ್ವೈತ ಚಕ್ರವರ್ತಿ ಸಾರ್ವಭೌಮರಾದ ಸಿದ್ಧಾರೂಢರನ್ನ ಸ್ಮರಿಸಿಕೊಂಡು ಇಲ್ಲಿಯವರೆಗೆ ಈ ಕೈವಲ್ಯ ಪದ್ಧತಿಯ ಶಿವಕಾರುಣ್ಯ ಸ್ತರದ ವಿಚಾರ ಹೇಳಿದಂತ ತಮ್ಮಲ್ಲಿಯೂ ಇಲ್ಲಿ ಈ ಓಂ ನಮಃ ಶಿವಾಯ ಗ್ರೂಪಿನಲ್ಲಿ ಪಾಲ್ಗೊಂಡಂತ ಎಲ್ಲಾ ಶರಣ ತಂದೆ ತಾಯಿಗಳಲ್ಲಿ ನನ್ನ ಅನಂತ ಶರಣಾರ್ಥಿಗಳು. ಇಲ್ಲಿವರೆಗೆ 5-6 ಪದ್ಯದೊಳಗ ಹರನಾಮವನು ಶಿವನ 108 ನಾಮಗಳು, ಪಾರ್ವತಿಯ 108 ನಾಮಗಳನ್ನು ನಾವು ಜಪಿಸಬೇಕು ಅಂತ ಸ್ಮರಣೆ